ನಮಸ್ಕಾರ ಸ್ನೇಹಿತರೆ, ಆತ್ಮಭಕ್ತಿ ನಿಮ್ಮ ಚೇಷ್ಟೆ ಜೊತೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ರಾಮ ಎಂಬ ವ್ಯಕ್ತಿ ವಾಸಿಸ್ತಾ ಇದ್ದ. ರಾಮ ಅಂದರೆ ಒಳ್ಳೆಯತನದ ಮತ್ತೊಂದು ಹೆಸರು. ಯಾರಿಗಾದರೂ ಸಮಸ್ಯೆ ಬಂದರೆ ಮೊದಲಿಗನೇ ಓಡಿ ಬರುವವನು ಅವನೇ. ಹಸಿದವರಿಗೆ ಊಟ ಕೊಡ್ತಿದ್ದ, ಬಡವರಿಗೆ ಸಹಾಯ ಮಾಡ್ತಿದ್ದ, ಯಾರನ್ನೂ ನೋಯಿಸೋದಿಲ್ಲ. ಹಳ್ಳಿಯವರು ಹೇಳ್ತಿದ್ದ ಹಾಗೆ ಇವನಂಥ ಒಳ್ಳೆಯವನನ್ನ ದೇವರೇ ಕಳಿಸಿರಬೇಕು. ಆದರೆ ಜೀವನ ಯಾವಾಗಲೂ ನಾವು ನಿರೀಕ್ಷೆ ಮಾಡಿದಂತೆ ನಡೆಯೋದಿಲ್ಲ. ಒಂದಿನ ರಾಮನ ವ್ಯಾಪಾರದಲ್ಲಿ ದೊಡ್ಡ ನಷ್ಟ ಉಂಟಾಗುತ್ತೆ. ಅವನ ಕೈಯಲ್ಲಿದ್ದ ಹಣ ಒಂದೇ ದಿನದಲ್ಲಿ ಖಾಲಿಯಾಗಿ ಬಿಡುತ್ತೆ. ಸರಿ, ಇದೂ ಕೂಡ ಸರಿಯಾಗುತ್ತೆ ಅಂತ ಅವನು ತಾಳ್ಮೆಯಿಂದಲೇ ಇದ್ದ. ಆದರೆ ಕಷ್ಟ ಅಲ್ಲಿಗೆ ನಿಲ್ಲಲಿಲ್ಲ. ಸ್ವಲ್ಪ ದಿನಗಳ ನಂತರ ಅವನ ಮನೆ ಬೆಂಕಿಗೆ ಆಹುತಿಯಾಯಿತು. ಅವನು ಮತ್ತೆ ಎಲ್ಲವನ್ನೂ ಕಳೆದುಕೊಂಡ. ಇದರಲ್ಲೇ ಮುಗಿಯಲಿಲ್ಲ. ಅವನಿಗೆ ಆರೋಗ್ಯ ಸಮಸ್ಯೆಗಳು ಶುರುವಾಯಿತು. ಒಂದು ರಾತ್ರಿ ರಾಮ ಒಬ್ಬನೇ ಹೊರಗಡೆ ಕುಳಿತುಕೊಂಡು ಆಕಾಶವನ್ನ ನೋಡುತ್ತಾ ಕಣ್ಣೀರು ಹಾಕ್ತಿದ್ದ. ನಾನು ಯಾರಿಗೂ ಕೆಡುಕು ಮಾಡಲಿಲ್ಲ, ಹಾಗಿದ್ರೆ ನನಗೆ ಮಾತ್ರ ಯಾಕೆ ಈ ಕಷ್ಟ? ಕೆಟ್ಟವರು ಚೆನ್ನಾಗೇ ಬದುಕ್ತಿದ್ದಾರೆ, ನಾನು ಮಾತ್ರ ಯಾಕೆ ಹೀಗೆ? ಈ ಪ್ರಶ್ನೆಗೆ ಉತ್ತರ ಸಿಗದೆ ಮುಂದಿನ ದಿನ ಅವನು ಒಬ್ಬ ಮಹಾನ್ ಋಷಿಯ ಬಳಿಗೆ ಹೋದ. ಅವರೇ ಯಜ್ಞವಲ್ಕ್ಯ. ರಾಮ ತನ್ನ ನೋವನ್ನ ಹೇಳಿಕೊಂಡ. ಸ್ವಾಮಿ, ನಾನು ಒಳ್ಳೆಯವನಾಗಿ ಬದುಕುತ್ತಿದ್ದೇನೆ, ಆದರೂ ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ ಬರುತ್ತದೆ? ಯಜ್ಞವಲ್ಕ್ಯ ಸ್ವಲ್ಪ ನಕ್ಕು ಹೇಳ್ತಾರೆ. ನಿನಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳ್ತಾರೆ. ಒಮ್ಮೆ ಒಂದು ಸಣ್ಣ ಬೀಜ ಮಣ್ಣಿನೊಳಗೆ ಬಿದ್ದಿತು. ಅದು ಸಂಪೂರ್ಣ ಕತ್ತಲೆಯಲ್ಲಿತ್ತು. ಮಣ್ಣು ಅದನ್ನ ಒತ್ತುತ್ತಿತ್ತು, ಮಳೆ ಅದನ್ನ ಹೊಡೆಯುತ್ತಿತ್ತು, ಗಾಳಿ ಅದನ್ನ ಕಾಡುತ್ತಿತ್ತು. ಆ ಬೀಜ ನೋವಿನಿಂದ ಕೇಳಿತು, ನನಗೆ ಮಾತ್ರ ಯಾಕಿಷ್ಟು ಕಷ್ಟ? ಆದರೆ ಕೆಲ ದಿನಗಳ ನಂತರ ಅದೇ ಬೀಜ ನಿಧಾನವಾಗಿ ಮೊಳಕೆಯೊಡೆಯಿತು, ಚಿಕ್ಕ ಗಿಡವಾಯಿತು, ಮತ್ತೆ ವರ್ಷಗಳ ನಂತರ ದೊಡ್ಡ ಮರವಾಗಿ ಬೆಳೆಯಿತು. ಯಜ್ಞವಲ್ಕ್ಯ ರಾಮನ ಕಡೆ ನೋಡುತ್ತಾ ಹೇಳ್ತಾರೆ, ಈ ಬೀಜಕ್ಕೆ ಆಗಿದ್ದ ಕಷ್ಟ ಅದನ್ನು ನಾಶ ಮಾಡಲಲ್ಲ, ಅದನ್ನ ದೊಡ್ಡ ಮರವಾಗಿಸಲು ಸಹಾಯ ಮಾಡಿತು. ರಾಮ ಸ್ವಲ್ಪ ಯೋಚನೆ ಮಾಡ್ತಾನೆ. ಅವನ ಕಣ್ಣಲ್ಲಿ ಸ್ವಲ್ಪ ಆಸೆ ಕೂಡ ಕಾಣಿಸಿಕೊಳ್ಳುತ್ತೆ. ಅಂದರೆ ನನ್ನ ಕಷ್ಟಕ್ಕೂ ಅರ್ಥ ಇದೆಯಾ? ಯಜ್ಞವಲ್ಕ್ಯ ನಿಧಾನವಾಗಿ ಹೇಳ್ತಾರೆ, ಕಷ್ಟಗಳು ಶಿಕ್ಷೆಯಲ್ಲ, ಅವು ನಿನ್ನನ್ನ ಬಲಿಷ್ಠನಾಗಿಸಲು ಬರುತ್ತವೆ. ಒಳ್ಳೆಯವರಿಗೆ ಕಷ್ಟ ಬರುತ್ತೆ, ಯಾಕಂದ್ರೆ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕೆಂದು. ಆ ದಿನದಿಂದ ರಾಮ ತನ್ನ ಕಷ್ಟಗಳನ್ನ ಬೇರೆ ದೃಷ್ಟಿಯಿಂದ ನೋಡಲು ಶುರು ಮಾಡಿದ. ಅವನು ಇನ್ನೂ ಬಲಿಷ್ಠನಾದ, ಇನ್ನೂ ಶಾಂತಿಯುತನಾದ. ಜೀವನದಲ್ಲಿ ಕಷ್ಟ ಬಂದ್ರೆ ಅದು ನಿನ್ನ ಅಂತ್ಯವಲ್ಲ, ಅದು ನಿನ್ನ ಬೆಳವಣಿಗೆಯ ಆರಂಭ. ಬೀಜ ಕತ್ತಲೆಯೊಳಗೆ ಹೋಗದೇ ಇದ್ರೆ ಮರವಾಗುವುದಿಲ್ಲ, ಹಾಗೆಯೇ ಕಷ್ಟಗಳಿಲ್ಲದೆ ಮನುಷ್ಯನಿಗೆ ಮಹತ್ವವೂ ಬರುವುದಿಲ್ಲ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ. ಧನ್ಯವಾದಗಳು.